ಕುರುಕ್ಷೇತ್ರ ಯುದ್ಧ ಮುಗಿದಿತ್ತು. ಎಲ್ಲಿ ನೋಡಿದ್ರೂ ಸರ್ವನಾಶವಾಗಿತ್ತು. ಸತ್ತಂತವರ ದೇಹಗಳು ರಾಶಿ ರಾಶಿಯಾಗಿ ಬಿದ್ದಿತ್ತು. ಪಾಂಡವರು ಯುದ್ಧವನ್ನ ಗೆದ್ದಿದ್ರೂ ಕೂಡ ಈ ರಕ್ತಪಾತವನ್ನ ಕಂಡು ಅವರು ತುಂಬಾ ದುಃಖ ಪಡ್ತಿದ್ರು. 100 ಜನ ಕೌರವರಲ್ಲಿ 99 ಜನ ಸಾವನ್ನಪ್ಪಿದ್ರು. ಕೌರವರ ತಾಯಿ ಗಾಂಧಾರಿ ತನ್ನ ಮಕ್ಕಳು ಸಾವನ್ನಪ್ಪಿರೋದನ್ನ ಕಂಡು ಅಳುತ್ತಾ ತೀವ್ರವಾದ ದುಃಖ ಪಡ್ತಿದ್ಲು. ಆ ಸಮಯದಲ್ಲಿ ಕೃಷ್ಣನು ಪಾಂಡವರ ಜೊತೆ ಗಾಂಧಾರಿಯನ್ನ ಸಮಾಧಾನ ಪಡಿಸಲೆಂದು ಹೋಗ್ತಾನೆ. ಆಗ ಕೃಷ್ಣನನ್ನು ಕಂಡು ಗಾಂಧಾರಿಯು ಪಾಂಡವರನ್ನ ಬಿಟ್ಟು ಕೃಷ್ಣನ ಮೇಲೆಯೇ ಕೋಪಿಸಿಕೊಳ್ಳುತ್ತಾ, ಇದೇ ಅಲ್ಲವೇ ನಿನಗೆ ಬೇಕಾಗಿದ್ದು? ಈ ವಿನಾಶವನ್ನ ಕಂಡು ನಿನಗೆ ದುಃಖವಾಗುತ್ತಿಲ್ಲವೇ ಕೃಷ್ಣ? ನಾನು ನಿನ್ನನ್ನು ಎಷ್ಟೋ ಬಾರಿ ಪೂಜಿಸಿದ್ದೇನೆ. ನೀನು ಅಂದುಕೊಂಡಿದ್ದರೆ ಈ ಯುದ್ಧವನ್ನ ಖಂಡಿತವಾಗಿಯೂ ನಿಲ್ಲಿಸಬಹುದಿತ್ತು. ಆದ್ರೆ ಯುದ್ಧವನ್ನ ನಿಲ್ಲಿಸದೆ ಎಷ್ಟು ಜನರ ಪ್ರಾಣ ಹೋಗೋಕೆ ಕಾರಣನಾದೆ. ಒಂದು ವೇಳೆ ನನ್ನ ಭಕ್ತಿ ನಿಜವೇ ಆಗಿದ್ದರೆ, ನನ್ನ ಪತಿಗೆ ನಾನೊಬ್ಬಳು ಒಳ್ಳೆಯ ಪತ್ನಿಯೇ ಆಗಿದ್ದರೆ, ನೀನು ಕೂಡ ನನ್ನ ರೀತಿಯೇ ನಿನ್ನ ಕಣ್ಮುಂದೆಯೇ ನಿನ್ನ ಮಕ್ಕಳು, ದ್ವಾರಕಾ ನಗರದ ಪ್ರಜೆಗಳೂ ಸೇರಿ ಎಲ್ಲರನ್ನೂ ಕಳೆದುಕೊಳ್ಳುವಂತಾಗಲಿ, ನಿನ್ನ ಯಾದವ ವಂಶ ಕೂಡ ಸರ್ವನಾಶವಾಗಲಿ ಅಂತ ಶಾಪ ಹಾಕ್ತಾಳೆ. ಆದ್ರೆ ಈ ರೀತಿ ಹೇಳಿದ ತಕ್ಷಣವೇ ಕೋಪದಲ್ಲಿ ನಾನು ಶಾಪ ಹಾಕ್ಬಿಟ್ಟೆ ಅಂತ ತಿಳಿದು ಅಳುತ್ತಾ ನನ್ನನ್ನು ಕ್ಷಮಿಸು ಅಂತ ಕೃಷ್ಣನಿಗೆ ಕ್ಷಮೆ ಕೇಳ್ತಾಳೆ. ಆಗ ಕೃಷ್ಣನು, ಗಾಂಧಾರಿ, ನಿನಗೆ ನನ್ನ ಮೇಲಿರುವ ಭಕ್ತಿ ತುಂಬಾ ಪವಿತ್ರವಾದದ್ದು. ಹಾಗೆ ಈ ವಿಶ್ವದಲ್ಲಿ ಯಾವುದೂ ಶಾಶ್ವತವಲ್ಲ. ಆದ್ದರಿಂದ ನೀನು ಹಾಕಿದ ಶಾಪ ಖಂಡಿತವಾಗಿಯೂ ನೆರವೇರುತ್ತೆ ಎನ್ನುತ್ತಾ ಮುಗುಳ್ನಗೆಯಿಂದಲೇ ಅವಳ ಶಾಪವನ್ನ ಸ್ವೀಕರಿಸ್ತಾನೆ. ಹೀಗೆ ಕುರುಕ್ಷೇತ್ರ ಯುದ್ಧ ಮುಗಿದು 36 ವರ್ಷಗಳ ನಂತರ ಗಾಂಧಾರಿಯ ಶಾಪ ಯಾದವ ಕುಲಕ್ಕೆ ಪ್ರಭಾವ ಬೀರಲು ಶುರುವಾಗುತ್ತೆ. ಶ್ರೀಕೃಷ್ಣನ ದ್ವಾರಕೆಯಲ್ಲಿದ್ದ ಯಾದವರು ಅಹಂಕಾರದಿಂದ ವರ್ತಿಸೋಕೆ ಶುರು ಮಾಡ್ಕೊಳ್ತಾರೆ. ಅದೇ ರೀತಿ ಹೀಗೆ ಒಂದು ದಿನ ಋಷಿಮುನಿಗಳಾದಂಥ ವಸಿಷ್ಠರು, ದೂರ್ವಾಸ ಮುನಿಗಳು, ವಿಶ್ವಾಮಿತ್ರರು, ಈ ರೀತಿಯ ಮಹಾನ್ ಋಷಿಮುನಿಗಳು ದ್ವಾರಕೆಗೆ ಬರ್ತಾರೆ. ಈ ಮಹರ್ಷಿಗಳನ್ನ ಕಂಡಂತ ಕೆಲ ಯಾದವರು ಋಷಿಗಳನ್ನ ಅಪಹಾಸ್ಯ ಮಾಡೋಕೆ ಕೃಷ್ಣನ ಮಗನಾದ ಸಾಂಬನನ್ನ ಹೆಣ್ಣಿನ ರೀತಿ ಅಲಂಕಾರ ಮಾಡಿ ಗರ್ಭಿಣಿಯ ಹಾಗೆ ವೇಷ ಹಾಕಿ ಋಷಿಗಳ ಹತ್ರ ಕರ್ಕೊಂಡ್ಬರ್ತಾರೆ. ಆಗ ಗರ್ಭವತಿಯ ರೀತಿ ವೇಷ ಹಾಕಿದ್ದ ಸಾಂಬನನ್ನ ತೋರಿಸಿ, ಓ ಋಷಿಗಳೇ, ನಿಮಗೆ ಅಷ್ಟು ದೊಡ್ಡ ಜ್ಞಾನ ಇರೋದು ನಿಜವೇ ಆದ್ರೆ ಈ ಮಹಿಳೆಗೆ ಗಂಡು ಮಗು ಹುಟ್ಟುತ್ತಾ ಅಥವಾ ಹೆಣ್ಣು ಮಗು ಹುಟ್ಟುತ್ತಾ ಹೇಳಿ ನೋಡೋಣ ಅಂತ ಕೇಳ್ತಾರೆ. ಆಗ ಅಪಾರ ಜ್ಞಾನವನ್ನ ಹೊಂದಿದ್ದ ಆ ಋಷಿಗಳು ಗರ್ಭವತಿಯ ವೇಷ ಹಾಕಿರೋದು ಒಬ್ಬ ಗಂಡಸು ಅಂತ ತಿಳಿದು ತಮಗೆ ಇವರೆಲ್ಲರೂ ಅವಮಾನ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಕೋಪದಿಂದ, ನಿನ್ನ ಹೊಟ್ಟೆಯಲ್ಲಿ ಭಯಂಕರವಾದಂಥ ಗದೆ ಅಥವಾ ಉಕ್ಕಿನ ಆಯುಧ ಜನಿಸುತ್ತೆ, ಹಾಗೂ ಆ ಆಯುಧವೇ ನಿಮ್ಮ ವಂಶವನ್ನ ನಿರ್ವಂಶ ಮಾಡುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಆಗಲೂ ಕೂಡ ಅವರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಈ ಋಷಿಗಳಿಗೆ ಜ್ಞಾನವಷ್ಟೇ ಅಲ್ಲ, ಬುದ್ಧಿ ಕೂಡ ಇಲ್ಲ ಅಂತ ಗೇಲಿ ಮಾಡ್ತಾರೆ. ಆದರೆ ಋಷಿಗಳು ಹೇಳ್ದಂತೆ ಸಾಂಬ ಒಂದು ಉಕ್ಕಿನ ಆಯುಧಕ್ಕೆ ಜನ್ಮವನ್ನ ಕೊಟ್ಟೇ ಬಿಡ್ತಾನೆ. ಅದನ್ನ ಕಂಡ ಅವರೆಲ್ಲರೂ ಭಯಪಟ್ಟು ಆ ಉಕ್ಕಿನ ಆಯುಧವನ್ನ ಪುಡಿ ಮಾಡ್ತಾರೆ. ಆದ್ರೆ ಕೊನೆಗೆ ಸ್ವಲ್ಪ ಭಾಗವನ್ನ ಪುಡಿ ಮಾಡೋಕೆ ಆಗೋದಿಲ್ಲ. ಆ ಪುಡಿಯನ್ನ ಮತ್ತು ಹಾಗೆ ಉಳಿದಿದ್ದ ಒಂದು ತುಂಡನ್ನ ಸಮುದ್ರದಲ್ಲಿ ತಗೊಂಡು ಹೋಗಿ ಸುರಿತಾರೆ. ಹಾಗೆ ನಮ್ಗೆ ಎದುರಾಗಿದ್ದ ಒಂದು ದೊಡ್ಡ ಸಮಸ್ಯೆ ನಮ್ಮಿಂದ ದೂರವಾಯಿತು ಅಂದ್ಕೊಂಡು ಹಾಯಾಗಿರ್ತಾರೆ. ಆದ್ರೆ ಅವರು ಪುಡಿ ಮಾಡೋಕಾಗದೆ ಹಾಗೆ ಸಮುದ್ರಕ್ಕೆ ಹಾಕಿದ್ದಂತ ಆ ಒಂದು ಚಿಕ್ಕ ತುಂಡನ್ನ ಒಂದು ಮೀನು ನುಂಗಿಬಿಡುತ್ತೆ. ಆಗ ಜರ ಅನ್ನೋಂತ ಒಬ್ಬ ಬೇಟೆಗಾರ ಮೀನುಗಳನ್ನ ಹಿಡಿಬೇಕಾದ್ರೆ ಆ ತುಂಡನ್ನ ನುಂಗಿದ್ದಂತ ಮೀನು ಅವನಿಗೆ ಸಿಗುತ್ತೆ. ನಂತರ ಅದರ ಹೊಟ್ಟೆಯಲ್ಲಿದ್ದ ಚೂಪಾದ ಉಕ್ಕಿನ ತುಂಡನ್ನ ಕಂಡು ಅದನ್ನ ಬಳಸಿ ಒಂದು ವಿಷಪೂರಿತವಾದಂಥ ಬಾಣವನ್ನ ತಯಾರು ಮಾಡ್ಕೊಳ್ತಾನೆ. ಅದೇ ರೀತಿ ಯಾದವ ಕುಲದ ಅಂತ್ಯದ ದಿನಗಳೂ ಸಹ ಹತ್ತಿರವಾಗ್ತಿತ್ತು. ಹೀಗೆ ಒಂದು ದಿನ ಯಾದವರು ಸಮುದ್ರ ತೀರಕ್ಕೆ ಹೋಗಿ ಮದ್ಯವನ್ನ ಸೇವಿಸುತ್ತಾ ಕುಳಿತುಕೊಳ್ತಾರೆ. ಹಾಗೆ ಮದ್ಯವನ್ನ ಕುಡಿದಿದ್ರಿಂದ ಅದರ ಮತ್ತಿನಲ್ಲಿ ಒಬ್ಬರನ್ನೊಬ್ರು ಬೈಕೊಳ್ತಾ ಆಡ್ಕೊಳ್ತಾ ಎಲ್ಲರೂ ಅವರವರೇ ಕಿತ್ತಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ. ಈ ರೀತಿ ಅವರು ಒಬ್ಬರನ್ನ ಮತ್ತೊಬ್ರು ಸಾಯಿಸ್ತಾ ಎಲ್ಲರೂ ಕೂಡ ಸಾವನ್ನಪ್ತಾರೆ. ಹೀಗೆ ಗಾಂಧಾರಿ ಶಾಪ ಕೊಟ್ಟಂತೆಯೇ ಯಾದವರಲ್ಲಿ ಅಣ್ಣ ತಮ್ಮಂದಿರೇ ಒಬ್ಬರನ್ನೊಬ್ರು ಕಿತ್ತಾಡ್ಕೊಂಡು ಸಾವನ್ನಪ್ಪಿದ್ರು. ತುಂಬಾ ಕಡಿಮೆ ಜನ ಮಾತ್ರ ಬದುಕಿದ್ರು. ಇದನ್ನ ಗಮನಿಸಿದ ಕೃಷ್ಣನು ತನ್ನ ಅವತಾರ ಕೂಡ ಭೂಮಿಯ ಮೇಲೆ ಮುಗಿದು ಹೋಗುವ ಸಮಯ ಹತ್ತಿರ ಬಂದಿದೆ ಅಂತ ಅನ್ಕೊಳ್ತಾನೆ. ಅದೇ ಸಮಯದಲ್ಲಿ ಕೃಷ್ಣನಿಗೆ ದೂರ್ವಾಸ ಮುನಿ ಹಾಕಿದ್ದಂತ ಶಾಪ ನೆನಪಿಗೆ ಬರುತ್ತೆ. ಅದೇನೆಂದ್ರೆ, ಒಂದು ಬಾರಿ ಕೃಷ್ಣನನ್ನು ನೋಡಲೆಂದು ದೂರ್ವಾಸ ಮುನಿ ಬರ್ತಾರೆ. ಆಗ ಕೃಷ್ಣನು ದೂರ್ವಾಸ ಮುನಿಗೆ ಪಾಯಸವನ್ನ ನೀಡ್ತಾನೆ. ಕೃಷ್ಣನ ಆತಿಥ್ಯವನ್ನ ಖುಷಿಯಿಂದ ಸ್ವೀಕರಿಸಿದ ದೂರ್ವಾಸ ಮುನಿ
ಕೃಷ್ಣನಿಗೆ ಈ ರೀತಿ ಹೇಳ್ತಾರೆ, ಕೃಷ್ಣ, ನಾನು ಸೇವಿಸಿರುವ ಈ ಪಾಯಸದಲ್ಲಿ ಸ್ವಲ್ಪ ಪಾಯಸ ಹಾಗೇ ಉಳಿದಿದೆ, ಅದನ್ನ ನಿನ್ನ ಮೈಗೆಲ್ಲ ಲೇಪಿಸಿಕೋ ಅಂತ ಹೇಳ್ತಾರೆ. ಆಗ ದೂರ್ವಾಸ ಮುನಿಯ ಈ ವಿಚಿತ್ರವಾದಂಥ ಮಾತುಗಳನ್ನ ಕಂಡು ಅಲ್ಲಿದ್ದವರೆಲ್ಲ ತನ್ನ ಎಂಜಲನ್ನ ಕೃಷ್ಣನಿಗೆ ಲೇಪಿಸಿಕೋ ಎಂದು ಹೇಳುತ್ತಿರುವ ದೂರ್ವಾಸ ಮುನಿಗೆ ಇನ್ನೆಷ್ಟು ಅಹಂಕಾರವಿರ್ಬೋದು ಅಂತ ಕೋಪಿಸಿಕೊಳ್ತಾರೆ. ಆದ್ರೆ ಕೃಷ್ಣ ಮಾತ್ರ ಯಾವುದಕ್ಕೂ ಕೋಪಿಸಿಕೊಳ್ಳದೆ ಅದನ್ನ ಮಹಾಪ್ರಸಾದ ಅಂತ ಅನ್ಕೊಂಡು ಭಕ್ತಿಯಿಂದ ಆ ಪಾಯಸವನ್ನ ತನ್ನ ಮೈಗೆಲ್ಲ ಲೇಪಿಸಿಕೊಂಡ. ಆದ್ರೆ ತನ್ನ ಕಾಲಿನ ಭಾಗಕ್ಕೆ ಮಾತ್ರ ಅದನ್ನ ಹಚ್ಚಿಕೊಳ್ಳದೆ ಸುಮ್ಮನಾದ. ಏಕೆಂದರೆ ದೂರ್ವಾಸ ಮುನಿಗಳು ಸೇವಿಸಿದ್ದಂತ ಆ ಪಾಯಸವನ್ನ ತನ್ನ ಪಾದಗಳಿಗೆ ಲೇಪಿಸಿಕೊಂಡು ಅದಕ್ಕೆ ಅವಮಾನ ಮಾಡಿದಂತಾಗುತ್ತೆ ಅನ್ನೋ ಕಾರಣಕ್ಕೆ ಅವನ ಪಾದಗಳಿಗೆ ಬಿಟ್ಟು ಮತ್ತೆಲ್ಲ ಭಾಗಗಳಿಗೆ ಲೇಪಿಸಿಕೊಂಡಿದ್ದ. ಆದ್ರೆ ಅದನ್ನ ಅರಿಯದ ದೂರ್ವಾಸ ಮುನಿಗಳು ತನ್ನ ಆದೇಶವನ್ನ ನೀನು ಸರಿಯಾಗಿ ಪಾಲನೆ ಮಾಡಲಿಲ್ಲ ಅಂತ ಕೋಪಿಸಿಕೊಂಡು, ಕೃಷ್ಣ, ನಿನ್ನ ದೇಹದಲ್ಲಿ ನಿನಗೆ ಎಲ್ಲೇ ಗಾಯವಾದರೂ ನಿನಗೆ ಏನೂ ಆಗುವುದಿಲ್ಲ, ಆದರೆ ನಿನ್ನ ಪಾದಗಳಿಂದಲೇ ನೀನು ಸಾವನ್ನಪ್ಪುವ ಹಾಗೆ ಆಗ್ಲಿ ಅಂತ ಶಾಪ ಕೊಟ್ಟರು. ಆ ಮಾತುಗಳು ಕೋಪದಿಂದ ಹೇಳಿದ್ದ ಅಥವಾ ವಿಧಿಯೇ ಅವರ ಬಾಯಿಂದ ಆ ಮಾತುಗಳನ್ನು ಆಡಿಸಿತ್ತ ಗೊತ್ತಿಲ್ಲ. ಇದನ್ನ ನೆನಪಿಸ್ಕೊಂಡು ಕೃಷ್ಣನು ಸುಮ್ಮನೆ ಕೂತು ಬಿಡ್ತಾನೆ. ಆ ಸಮಯದಲ್ಲಿ ಒಬ್ಬ ಬೇಟೆಗಾರ, ಅಂದ್ರೆ ಮೀನಿನ ಹೊಟ್ಟೆಯಲ್ಲಿ ಸಿಕ್ಕಿದ್ದ ಕಬ್ಬಿಣದ ಚೂರಿನಿಂದ ಬಾಣವನ್ನ ತಯಾರಿಸ್ಕೊಂಡಿದ್ನಲ್ಲ, ಆ ಜರ ಎಂಬ ಬೇಟೆಗಾರ ತನ್ನ ಬೇಟೆಗೋಸ್ಕರ ಅದೇ ಪ್ರದೇಶದಲ್ಲಿ ತಿರುಗಾಡ್ತಾ ಇದ್ದ. ಆಗ ಕೃಷ್ಣನ ಸುತ್ತ ಸಸ್ಯಗಳು ಎಲೆಗಳು ಎದ್ದಿದ್ರಿಂದ ಕೃಷ್ಣ ಕಾಣದೆ ಕೇವಲ ಅವನ ಪಾದ ಮಾತ್ರ ಕಾಣ್ತಾ ಇತ್ತು. ಅವನ ಪಾದ ನೋಡೋದಕ್ಕೆ ಒಂದು ಪಕ್ಷಿಯ ತಲೆಯ ರೀತಿ ಕಾಣ್ತಾ ಇತ್ತು. ಆಗ ಆ ಕಡೆಗೆ ಬೇಟೆಗಾರ ಬಾಣವನ್ನ ಬಿಟ್ಟೇ ಬಿಟ್ಟ. ಆ ಬಾಣ ನೇರವಾಗಿ ಬಂದು ಕೃಷ್ಣನ ಪಾದಕ್ಕೆ ಚುಚ್ಚಿಕೊಳ್ತು. ಆ ನೋವು ತಡೆಯಲಾಗದೆ ಕೃಷ್ಣ ಒಮ್ಮೆ ಜೋರಾಗಿ ಕೂಗಿಬಿಟ್ಟ. ತಕ್ಷಣ ಅಲ್ಲಿಗೆ ಓಡಿ ಬಂದ ಜರ ಬಾಣ ಕೃಷ್ಣನಿಗೆ ಚುಚ್ಚಿಕೊಂಡಿರೋದನ್ನ ಕಂಡು ತನ್ನನ್ನು ಕ್ಷಮಿಸಿಬಿಡಿ ಅಂತ ಬೇಡ್ಕೊಳ್ತಾನೆ. ಆಗ ಕೃಷ್ಣನು, ಚಿಂತಿಸಬೇಡ ಜರ, ಇದು ಕರ್ಮ ಫಲಿತ. ಹಿಂದಿನ ಜನ್ಮದಲ್ಲಿ ವಾಲಿಯಾಗಿ ಹುಟ್ಟಿದ್ದ ನಿನ್ನನ್ನು ರಾಮನ ರೂಪದಲ್ಲಿ ಹಿಂದೆ ನಿಂತು ನಾನು ನಿನ್ನ ಪ್ರಾಣವನ್ನು ತೆಗೆದಿದ್ದೆ. ಅದರಿಂದಾನೇ ಆ ಕರ್ಮದ ಫಲ ಈಗ ನನಗೆ ಬಂದಿದೆ ಅಷ್ಟೇ ಎಂದನು. ಹಾಗೆ ಅತಿಯಾದ ನೋವನ್ನ ತಾಳಲಾರದೆ ಕೃಷ್ಣನು ಕಣ್ಣು ಮುಚ್ಚಿದನು. ಈ ರೀತಿಯಾಗಿ ಕೃಷ್ಣನು ತನ್ನ ಅತ್ಯಂತ ಸುಂದರವಾದ ಅವತಾರವನ್ನ ಮುಗಿಸಿದ್ರು. ಇಲ್ಲಿ ಕೃಷ್ಣನು ಸಾವನ್ನಪ್ಪಿಲ್ಲ, ಬದಲಾಗಿ ಕೃಷ್ಣನ ಅವತಾರ ಭೂಮಿಯ ಮೇಲೆ ಮುಗಿದು ಹೋಯಿತು ಅಷ್ಟೇ. ಕೃಷ್ಣನು ಎಂದಿಗೂ ಅಜರಾಮರ. ಒಂದ್ ವೇಳೆ ಕೃಷ್ಣನ ಮೇಲೆ ನಿಮ್ಗೆ ತುಂಬಾ ಭಕ್ತಿ ಇದ್ರೆ ಅದನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.